ವಿರಾಮದ ಬಳಿಕ ಮತ್ತೆ ಸ್ವಾಗತ ವೀಕ್ಷಕರೇ. ಕಾರ್ಯಕ್ರಮದ ಎರಡನೇ ಹಂತಕ್ಕೆ ಬಂದುಬಿಟ್ಟಿದ್ದೇವೆ. ಈ ಹಂತಲ್ಲಿ ನೋಡ್ಕೊಂಬೇಡ ನಾನು ಹೇಳಿದೆ. ಸೊ ಈ ರೀತಿಯಾಗಿ ಯಾವುದೇ ಒಂದು ಗ್ರಹವನ್ನು ನಾವು ಒಟ್ಟಿಗೆ ತೊಗೊಂಡು ಹೋಗಬೇಕಾದ್ರೆ ಮನೆಯಲ್ಲಿ ಅಂತಹ ಪ್ರಿಪರೇಷನ್ ಮಾಡಿಯೇ ಹೋಗಬೇಕಾಗುತ್ತೆ. ನೀವೇನು ಮಾಡಬೇಕು, ನಿಮ್ಮ ಲಕ್ಕಿ ನಂಬರ್ ಯಾವುದು, ಲಕ್ಕಿ ಡೇಟ್ ಯಾವುದು ನಿಮ್ಮದು, ಅಥವಾ ನಿಮಗೆ ಲಕ್ಕಿಯಾಗಿ ಬರುವಂತಹ ಪ್ಲಾನೆಟ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ವೇಷಭೂಷಣಗಳನ್ನು ಹಾಕ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಹೋದರೆ ಏನಾಗುತ್ತೆ, ಕೆಲಸ ಕಾರ್ಯಗಳು ಅತಿ ಸುಲಭವಾಗಿ ನೆರವೇರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಮಾಡ್ಕೊಳ್ಬೇಕಪ್ಪ ಏನೇ ಇದ್ದರೂ ಕೂಡ. ಓಕೆ, ಅದರ ಜೊತೆಗೆ ಈಗ ಗುರು ಏನು ಚೇಂಜ್ ಆಗ್ತಾ ಇದ್ದಾನೆ ಅಲ್ವಾ, ಅದರ ಜೊತೆಗೆ ಈಗ ಶನಿ ಕೂಡ ಅನುರಾಧ ನಕ್ಷತ್ರದಲ್ಲಿದ್ದಾನೆ. ಕುಜ ತನ್ನ ಬಲವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾನೆ. ಈಗ ಏನಾಗುತ್ತೆ, ಕುಜ ಇರುವಂತಹ ಮತ್ತು ಶನಿ ಇರುವಂತಹ ರಾಶಿ ಯಾವುದು, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅದು ಉತ್ತರದ ರಾಶಿ. ಹಾಗಾದರೆ ಉತ್ತರದ ಭಾಗದಲ್ಲಿ, ದೇಶದ ಉತ್ತರದ ಭಾಗದಲ್ಲಿ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ. ದೇಶದ ಉತ್ತರದ ಭಾಗದಲ್ಲಿ, ರಾಜ್ಯದ ಉತ್ತರದ ಭಾಗದಲ್ಲಿ, ಸಮಾಜದ ಉತ್ತರದ ಭಾಗದಲ್ಲಿ, ಮನೆಯ ಉತ್ತರದ ಭಾಗದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಮನೆ ಆದರೆ ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿ ನೀವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ತೀರ, ಬೇರೆ ಏನು ಬೇಕಾಗಿಲ್ಲ. ನೀವೇ ಏನಾದರೂ ಒಡೆದು ಗಡ್ದು ಅದು ಇದು ಅಂತ ಏನೋ ಮಾಡ್ಕೊಂಡಿರ್ತೀರ. ಸೊ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಅಂತ ಹೇಳ್ತೇನೆ. ಅದು ಕೂಡ ಬರುವ ಸೆಪ್ಟೆಂಬರ್ 28ನೇ ತಾರೀಕಿನವರೆಗೆ ಸ್ವಲ್ಪ ಜಾಗೃತಿ ಆಗಿರಬೇಕಾಗುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ. ಈಗಷ್ಟೇ ಒಂದು ಕಳಸ ಬಂಡೂರಿ ಅಲ್ವಾ ಗೊತ್ತು, ಮಹದಾಯಿ ತೀರ್ಪು ಸರಿ ಇಲ್ಲ ಅಂತ ಅದೊಂದು ಹೋರಾಟ ನಡೀತಾ ಇದೆ. ಸೊ ನೀರಿಗೆ ಸಂಬಂಧಪಟ್ಟಂತೆ, ಜಲಕ್ಕೆ ಸಂಬಂಧ ತೊಂದರೆಗಳು ಜಾಸ್ತಿ ಆಗ್ಬೋದು. ಅದರ ವಿಷಯದಲ್ಲಿ ರಕ್ತನೇ ಸುರಿಬೋದು ಪ್ರತಿಯೊಂದು ಕಡೆ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಇನ್ನು ಮುಂದೆ ಆಗ್ತಾ ಉಂಟು ನೋಡಿ. ಈ ಕುಜ ಹೇಗೆ ಡಿಗ್ರಿಯನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಇರ್ತಾನೆ, ಯಾವ ರೀತಿ ಅನುರಾಧ ನಕ್ಷತ್ರವನ್ನು ದಾಟಿಕೊಂಡು ಮತ್ತೆ ಜ್ಯೇಷ್ಠ ನಕ್ಷತ್ರಕ್ಕೆ ಬಂದುಬಿಡ್ತಾನೆ, ಅನುರಾಧ ನಕ್ಷತ್ರವನ್ನು ದಾಟಿಬಿಡ್ತಾನೆ. ದಾಟುವಾಗ ಅಲ್ಲಿ ಉಂಟು ಅದು ಘರ್ಷಣೆ ಉಂಟು ನೋಡಿ. ಅದು ಆಗಸ್ಟ್ 25ನೇ ತಾರೀಕಿಗೆ ಘಟಿಸುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕು. ನಮ್ಮ ಮನೆಯಲ್ಲಾದರೂ ಅಷ್ಟೇ, ಎಲ್ಲೆಲ್ಲಿ ಸ್ಫೋಟ ಉಂಟಾಗುತ್ತೆ, ಮನೆಯಲ್ಲೇ ಸ್ಫೋಟ ಉಂಟಾಗ್ಬೋದು, ಕಾಲಬುಡದಲ್ಲಿ ಸ್ಫೋಟ ಉಂಟಾಗ್ಬೋದು, ಗೊತ್ತೇ ಆಗೋದಿಲ್ಲ ಯಾವುದು ಸ್ಫೋಟ ಉಂಟಾಗುತ್ತೆ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ಸಮಯ ಚೆನ್ನಾಗಿ ಹೋಗ್ತಾ ಇಲ್ಲಾಗ ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ನೀರಿನ ಬಗ್ಗೆನೇ ಯಾಕೆ ಅಂತ ಪ್ರಾಬ್ಲಮ್ ಬರ್ಬೋದು, ಯಾಕಂದರೆ ಆ ವೃಶ್ಚಿಕ ರಾಶಿ ಒಂದು ಜಲತತ್ವದ ರಾಶಿಯಾಗಿರೋದರಿಂದ ಅಂಥ ಪ್ರಾಬ್ಲಮ್ ಜಾಸ್ತಿ ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೇನೆ. ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ನೀರಿಗೆ ಬೇಕಾಗಿ ಪಕ್ಕದ ಮನೆಯವರಿಗೆ ಜಗಳ ಆಗ್ಬೋದು, ಅಂಥ ಪರಿಸ್ಥಿತಿಗಳು ನಿರ್ಮಾಣ ಆಗೋದು ಗೊತ್ತಾಗಲಿಲ್ಲ. ಒಟ್ಟಾರೆ ನೋಡಿಕೆ ಜಲಕ್ಕೆ ಸಂಬಂಧಪಟ್ಟಂತೆ, ಈಶಾನ್ಯದ ಭಾಗಕ್ಕೆ, ಉತ್ತರದ ಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇರ್ತವೆ. ತುಂಬ ಕೇರ್ಫುಲ್ ಆಗಿರಬೇಕಾದೊಂದು ನಮ್ಮ ಕರ್ತವ್ಯ. ನಾವೇನು ಮಾಡ್ಬೋದಪ್ಪ, ಪರಿಹಾರ ಏನಾದರೂ ಮಾಡಬೇಕು. ಪರಿಹಾರ ಏನು ಬೇಕಾಗಿಲ್ಲ, ಇದು ಮಂಡೆಯನ್ನು ಉಪಯೋಗ ಮಾಡಿಕೊಂಡ್ರೆ ಸಾಕು. ಪರಿಹಾರ ಅದಕ್ಕೆಲ್ಲ ಎಲ್ಲದಕ್ಕೂ ಪರಿಹಾರ ಅಂತೆಲ್ಲ, ಇದನ್ನು ಉಪಯೋಗ ಮಾಡಿಕೊಂಡ್ರು ಕೂಡ ಏನಾಗುತ್ತೆ, ಅದು ಪರಿಹಾರ ಆಗಿ ಹೋಗುತ್ತೆ. ಅದರ ಜೊತೆಗೆ ಈಗಷ್ಟೇ ಹೇಳಿದೆ ನಿಮಗೆ, ಇದರಲ್ಲಿ ಆಸ್ಟ್ರಾಲಜಿಯಲ್ಲಿ 2 ವಿಧ, ಒಂದು ಪರಾಶರ ಮತ್ತೊಂದು KP ಅಲ್ವಾ. KP ಅವರು ಏನು ಮಾಡಿದ್ದಾರೆ ಅಂದರೆ, ಅವರ ಪ್ರಕಾರ ಈ ಒಂದು ಪೃಥ್ವಿ ಯಾವುದು ಅವರ ನಕ್ಷತ್ರ ಮಂಡಲ ಉಂಟು ಅದೆಲ್ಲ ಅಂಡಾಕಾರದಲ್ಲಿ ತಿರುಗ್ತಾ ಇರ್ತವೆ. ಈ ರಾಶಿ ಚಕ್ರ ಏನುಂಟು ಅಂಡಾಕಾರದಲ್ಲಿ ಇರ್ತವೆ. ಅದೇ ರೀತಿ ಬೇರೆಯವರ ಪ್ರಕಾರ ವೃತ್ತಾಕಾರದಲ್ಲಿ ಇರ್ತದೆ. ಒಬ್ಬರು ಅಂಡಾಕಾರ ಮತ್ತೊಬ್ಬರು ವೃತ್ತಾಕಾರದಲ್ಲಿರುವಂಥದ್ದು ಎಕ್ಸಾಕ್ಟ್ ಆಗಿ ಅದು 12 ರಾಶಿಗಳಿರ್ತವೆ. ಅಂಡಾಕಾರದಲ್ಲಿ ಬರುವಾಗ ಕೆಲವು ರಾಶಿಗಳು ಹೊರಟೋಗ್ತವೆ, ಗೊತ್ತೇ ಆಗೋದಿಲ್ಲ. ಅದನ್ನು ಕಸ್ಪ್ ಕುಂಡಲಿ ಅಂತ ಕರಿತೇವೆ. ಯಾವಾಗ ಪರಾಶರ ಕುಂಡಲಿ ನಿಮಗೆ ರಿಸಲ್ಟ್ ಕೊಡೋದಿಲ್ಲ, ಆಗ ಕಸ್ಪ್ ಕುಂಡಲಿ ಹಾಕಿ ಅದರ ಮುಖಾಂತರ ನಾವು ರಿಸಲ್ಟ್ ಕೊಡಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಅಲ್ವಾ. KP ಒಂದು ಸಿಸ್ಟಮೇ ಬೇರೆ, ಇದರ ಒಂದು ಸಿಸ್ಟಮ್ ಬೇರೆ. KP ಆಸ್ಟ್ರಾಲಜಿಯಲ್ಲಿ ಏನುಂಟು ಗೊತ್ತಾ ನಿಮಗೆ, ಪರಿಹಾರ ಯಾವುದಕ್ಕೂ ಕೂಡ ಇಲ್ಲ. ಅವರು ಹೇಳೋದು ಏನು ಘಟನೆ ಘಟಿಸಬೇಕು ಅದು ಘಟಿಸಿದೆ, ಅದರಲ್ಲಿ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಪರಾಶರದಲ್ಲಿ ಮಾತ್ರ ಎಲ್ಲದಕ್ಕೂ ಪರಿಹಾರವನ್ನು ಆ ಪರಾಶರ ಮುನಿಗಳು ಹೇಳಿಬಿಟ್ಟಿದ್ದಾರೆ, ಪರವಾಗಿಲ್ಲ. ಸೊ ಅದನ್ನು ನಾವು ಇಟ್ಕೊಂಡು ಹೋಗ್ತಾ ಇದ್ದೇವೆ. ಅದೇ KPಯನ್ನು ಇಟ್ಕೊಂಡ್ರೆ ಯಾವುದೇ ಪರಿಹಾರಗಳು ಅಲ್ಲಿ ಇಲ್ಲ ಅಂತ ಅವರು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಅದನ್ನು KPಯಲ್ಲಿ ಬರೀ ಕ್ಯಾಲ್ಕುಲೇಷನ್ಸ್ ಮಾತ್ರ ಇರೋದು. ಇಂಥ ಸಮಯದಲ್ಲಿ ಇಂಥ ಘಟನೆಗಳು ಘಟಿಸ್ತವೆ, ಅದನ್ನು ಮಾತ್ರ ನಾವು ನೋಡ್ಕೊಳ್ಬೇಕೇ ಹೊರತು ಬೇರೆ ಯಾವುದನ್ನು ಕೂಡ ನೋಡ್ಕೊಳ್ಳೋ ಹಾಗಿಲ್ಲ. ಓಕೆ, ಈಗ ಏನು ಮಾಡೋಣ, ಸ್ವಲ್ಪ ಪ್ರಚಲಿತ ವಿದ್ಯಮಾನ ಮುಗಿದೋಯ್ತು. ಈಗ ಸ್ವಲ್ಪ ಈ ಜ್ಯೋತಿಷದ ಬಗ್ಗೆ ಬಂದ್ಬೇಡ. ಆನಂತರ 6 ಮತ್ತು 7 ಅಲ್ವಾ. ನಿನ್ನೇನು ಹೇಳಿದೆ, 1, 5 ಮತ್ತು 9ನೇ ರಾಶಿಗಳು ಅಗ್ನಿತತ್ವದ ರಾಶಿಗಳು, ಕ್ಷತ್ರಿಯ ವರ್ಣದ ರಾಶಿಗಳು. ಸೊ ಹೇಗೆ ಕೆಲಸ ಮಾಡ್ತೇವೆ, ಯಾವ ಬೆಂಕಿ ಬೇರೆ ಬೇರೆ ಆಗಿರ್ತದೆ, ಸೊ ಅದನ್ನು ಹೇಳಿಕೊಟ್ಟಿದ್ದೇನೆ. ಇವತ್ತು ನಾವು ಪೃಥ್ವಿತತ್ವದ ರಾಶಿ ಬಗ್ಗೆ ಮಾತಾಡೋಣ. 2, 6, 10 2, 6, 10 ಅಂದರೆ ಇಲ್ಲಿ ವೃಷಭ, ಕನ್ಯಾ, ಮಕರ ಲಗ್ನಗಳು ಅಥವಾ ರಾಶಿಗಳು. ಸೊ ಇದು ಪೃಥ್ವಿತತ್ವದ ರಾಶಿ, ವೈಶ್ಯವರ್ಣದ ರಾಶಿ. ಏನು ಮಾಡ್ತಿದೆ ಈ ರಾಶಿ ಖಂಡಿತ ಹೇಳ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಅವರು, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಸರ್, ಎಲ್ಲಿಂದ? ನಾವು ಉಡುಪಿಯಿಂದ ಉಲ್ಲಾಸ್. ಯಾರ ಬಗ್ಗೆ ತಿಳ್ಕೊಬೇಕು? ನಮ್ಮ ಬಗ್ಗೆನೇ ತಿಳ್ಕೊಬೇಕು. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 7/5/1963. ಸಮಯ ರಾತ್ರಿ 1:55. ನಿಮ್ಮ ನಕ್ಷತ್ರ ಹೇಳಿ. ನಕ್ಷತ್ರ ಇದು ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಓಕೆ, ನಿಮ್ಮದು 7 ತಾರೀಕು ರಾತ್ರಿ 8 ತಾರೀಕು ಬೆಳಿಗ್ಗೆ, ಸರಿನಾ? ಅಲ್ಲ, ಅದು ಜಾತಕದಲ್ಲಿ 7/5/1963 ರಾತ್ರಿ 1:55 ಅಂತ. ನಿಮಗೆ ಸ್ವಾತಿ ನಕ್ಷತ್ರ ಬರಬೇಕಾದ್ರೆ ನಾನು 8 ತಾರೀಕಿಗೆ ಹಾಕ್ಬೇಕು ಸರ್. ಹೌದು, ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ 7 ತಾರೀಕು ರಾತ್ರಿ 8 ತಾರೀಕು ಬೆಳಿಗ್ಗೆ, ಸರಿನಾ? ಹೌದು. ಓಕೆ, ಇಲ್ಲಿ ಸ್ವಾತಿ ನಕ್ಷತ್ರ, ತುಲಾ ರಾಶಿ ಮತ್ತು ಕುಂಭ ಲಗ್ನ. ಲಗ್ನಾಧಿಪತಿ 12ನೇ ಮನೆಯಲ್ಲಿ. ಲಗ್ನಾಧಿಪತಿಗೆ ಬಲ ಇಲ್ಲ, ಇದರಲ್ಲಿ ಲಗ್ನಾಧಿಪತಿ ಡಿಗ್ರಿ ವೈಸ್ ತುಂಬ
ಮೃತಾವಸ್ಥೆಯಲ್ಲಿದ್ದಾನೆ ಲಗ್ನಾಧಿಪತಿ. ಬುಧ ದಶೆ ನಡೀತಾ ಉಂಟು ನಿಮಗೆ. ಬುಧ ದಶೆ ಬಂದು ಬುಧನಿಗೂ ಕೂಡ ತುಂಬ ಡಿಗ್ರಿ ಇಲ್ಲ. ಬುಧ ಏನು ಮಾಡ್ತಾನೆ, ಕೃತಿಕಾ ನಕ್ಷತ್ರದಲ್ಲಿದ್ದಾನೆ. ಸೂರ್ಯನ ಫಲಗಳನ್ನು ಬುಧ ಕೊಡ್ತಾ ಇರ್ತಾನೆ. ಸೂರ್ಯ ಬಂದು ಈ ಲಗ್ನಕ್ಕೆ ಆತ ಸಪ್ತಮಾಧಿಪತಿ ಫಲಗಳನ್ನು ಬುಧ ಕೊಡ್ತಾ ಇದ್ದಾನೆ. ಅದು ಕೂಡ ಸುಖ ಸ್ಥಾನದಲ್ಲಿ ಕೊಡ್ತಾ ಇದ್ದಾನೆ. ಇದರಿಂದ ಏನಾಗುತ್ತೆ, ಮನೆಗೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಸೂಚಿಸುತ್ತೆ ಸರ್. ಹಲೋ, ಹೇಳಿ. ಏನು ಕೇಳಬೇಕು ಸರ್, ಹೇಳಿಬಿಡಿ. ಅದೇ ಆರೋಗ್ಯದ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಆರೋಗ್ಯದಲ್ಲಿ ತೊಂದರೆ ಬಂದೇ ಬರ್ತದೆ. ಯಾಕಂದರೆ ಸೂರ್ಯ ಬಂದು ಮಾರಕಾಧೀಶ ಆತ ತೃತೀಯದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಬುಧ ಅದರ ಫಲಗಳನ್ನು ಕೊಡ್ತಾ ಇರ್ತಾನೆ. ಯಾವಾಗ ನೋಡಿದ್ರು ಕೂಡ ಮದ್ದು ಅದು ಇದು ಅಂತ ಮಾಡ್ತಾ ಇರಬೇಕಾಗುತ್ತೆ, ಫಲ ಸಿಕ್ಕಿರುವುದಿಲ್ಲ. ಸೊ ಇದಕ್ಕೆ ಏನಪ್ಪ ಮಾಡಬೇಕು, ಆ ಸೂರ್ಯನ ನೆಗೆಟಿವಿಟಿಯನ್ನು ಕಡಿಮೆ ಮಾಡಬೇಕಾಗುತ್ತೆ. ಸ್ವಲ್ಪ ಈ ಗೋಧಿ ಗೊತ್ತಲ್ಲ, ಒಂದು ಹಿಡಿ ಗೋಧಿಯನ್ನು ಟಾಯ್ಲೆಟ್ ಒಳಗೆ ಹಾಕಿ ಫ್ಲಶ್ ಮಾಡಿ ಪ್ರತಿದಿನ. ಸರಿನಾ? ಹಲೋ, ಓಕೆ ಸರ್. ಅದನ್ನು ಮಾಡಿ. ಅದರ ಜೊತೆಗೆ ಏನು ಮಾಡಬೇಕಂದ್ರೆ, ನಿಮ್ಮ ಹೀಲಿಂಗ್ ಪ್ಲಾನೆಟ್ ಕೂಡ ಆತನಿಗೆ ಬಲ ಇಲ್ಲ. ಶನಿಗೂ ಕೂಡ ಬಲ ಇಲ್ಲ. ಇದರಲ್ಲಿ ಶನಿ ಕೂಡ ಡೆಡ್ ಅವಸ್ಥೆ ಅಂದರೆ ಆತ ಮೃತಾವಸ್ಥೆ ಅಂತ. ಅದರ ಅರ್ಥ ಏನು, ಬಾಡಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಅರ್ಥ. ಸೊ ಇಂಥ ಒಂದು ಪರಿಸ್ಥಿತಿ ಇರ್ತದೆ. ಶನಿಯ ಮಂತ್ರಗಳನ್ನು ಜಪ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಬುಧನ ಮಂತ್ರಗಳನ್ನು ಜಪ ಮಾಡಿ ತುಂಬ ಚೆನ್ನಾಗಿರ್ತದೆ. ಇಷ್ಟನ್ನು ಮಾಡ್ಕೊಂಡೋಗಿ ಏನು ಆರೋಗ್ಯದ ಸಮಸ್ಯೆ ಉಂಟು ನಿವಾರಣೆ ಆಗುತ್ತೆ. ಓಕೆ, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ನೋಡಿ, ಈ ಲಗ್ನಕ್ಕೆ ನೋಡಿ, ಆ ಬುಧ ಬಂದು ಆತ ಪಂಚಮಾಧಿಪತಿ ಅಲ್ವಾ, ಪಂಚಮಾಧಿಪತಿ ಆಗಿರ್ತಾನೆ. ಬುಧ ಬಂದು ಪಂಚಮಾಧಿಪತಿಯೂ ಆತಾನೆ, ಅಷ್ಟಮಾಧಿಪತಿಯೂ ಆತಾನೆ. ಆದರೂ ಕೂಡ ಸೂರ್ಯನ ಫಲಗಳನ್ನು ಕೊಡ್ತಾ ಇದ್ದಾನೆ, 4ನೇ ಮನೆಯಲ್ಲಿ ಕೊಡ್ತಾ ಇದ್ದಾನೆ. ಅಂದರೆ ಏನಾಗುತ್ತೆ, ಈ ಹೊಟ್ಟೆ ಮತ್ತು ಹೃದಯ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಅಂತಂದ್ರೆ ಆರೋಗ್ಯದಲ್ಲಿ ತೊಂದರೆ ಕ್ರಿಯೇಟ್ ಮಾಡ್ತಾನೆ. ಈಗ ಅದನ್ನು ಮಾಡಿಕೊಂಡ್ರೆ ಏನಾಗುತ್ತೆ, ನಾನು ಹೇಳಿದ್ದನ್ನು ಮಾಡಿಕೊಂಡ್ರೆ ಅದು ತುಂಬ ಫೇವರೇಬಲ್ ಕೆಲಸ ಅಂತೂ ಮಾಡಿ ಮಾಡುತ್ತೆ. ಖಂಡಿತ ಒಳ್ಳೆಯ ರೀತಿಯಲ್ಲಿ ವರ್ಕ್ ಅಂತೂ ಆಗಿಯೇ ಆಗುತ್ತೆ. ಓಕೆ, ಈಗ ಬಂದ್ಬೇಡ ಪೃಥ್ವಿತತ್ವದ ರಾಶಿಗಳು 2, 6, 10 ಅಂದರೆ ವೃಷಭ, ಕನ್ಯಾ ಮತ್ತು ಮಕರ ರಾಶಿಗಳು. ಸೊ ಇದೆಲ್ಲ ಪೃಥ್ವಿತತ್ವದ ರಾಶಿ ಅಂತ ಕರಿತೇವೆ. ಇದರ ದಿಕ್ಕು ಬಂದು ದಕ್ಷಿಣದ ದಿಕ್ಕು. ಇದರ ವರ್ಣ ಬಂದು ವೈಶ್ಯವರ್ಣ. ಪೃಥ್ವಿತತ್ವ ರಾಶಿ ಅಂದ್ರೆ ಅದು ಪೃಥ್ವಿತತ್ವ ಅಂದರೆ ಸ್ಥಿರವಾಗಿರುವಂಥ ರಾಶಿ. ಪೃಥ್ವಿತತ್ವದ ಪೃಥ್ವಿಯ ಹಾಗೆಯೇ ಸ್ಥಿರವಾಗಿರ್ತವೆ ಅಂತ ಇದರ ಅರ್ಥ. ಅದರ ಜೊತೆಗೆ ವೈಶ್ಯವರ್ಣ ಅಂದರೆ ಬನಿಯಾ ಅಂತ ಕರಿತೇವೆ. ಬನಿಯಾ ಅಂದರೆ ಬಿಸ್ನೆಸ್ ಮ್ಯಾನ್. ಯಾರೆಲ್ಲ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಅವರೆಲ್ಲ ಈ ಒಂದು ತತ್ವದಲ್ಲಿ ಇರ್ತಾರೆ. ಬಿಸ್ನೆಸ್ ಮ್ಯಾನ್ ಏನೇ ಮಾಡಿದರೂ ಕೂಡ ಅವರೆಲ್ಲ ಈ ವ್ಯಾಪಾರದೇ ಮಾತಾಡ್ತಿರ್ತಾರೆ, ಅಥವಾ ವ್ಯಾಪಾರದೇ ತಲೆಯಲ್ಲಿರ್ತದೆ. ಏನಾದರೂ ಹಣ ಬರಬೇಕಪ್ಪ, ಆನಂತರ ನಾವು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಅದು ಮಾಡಿ ಏನು ಪ್ರಯೋಜನ ಇಲ್ಲ, ಅಥವಾ ನಮಗೆ ಇಂಟ್ರೆಸ್ಟ್ ಬರೋದಿಲ್ಲ. ಹಣ ಎಷ್ಟು ಬರ್ತಾ ಉಂಟು ಅಷ್ಟು ಇಂಟ್ರೆಸ್ಟ್ ಆಗಿ ನಾವು ಕೆಲಸ ಮಾಡ್ಬೋದು. ಸೊ ಅಂಥ ಒಂದು ತತ್ವ ಈ ಒಂದು ರಾಶಿಗಿರ್ತದೆ. ಸೊ ಅಂಥವರೆಲ್ಲ ವೈಶ್ಯವರ್ಣ ಅಂತ ಕರಿತೇವೆ. ಈ ವೈಶ್ಯವರ್ಣದವರು ಹೀಗೇನೆ ಬಿಸ್ನೆಸ್ ಮಾಡುವ ಒಂದು ಕೆಟಗರಿ ಅದು. ಸೊ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಂತ ಅರ್ಥ ಅದರದ್ದು. ಅದರ ಜೊತೆ ಪೃಥ್ವಿತತ್ವ, ಅವರು ಸ್ಥಿರವಾಗಿರ್ತಾರೆ. ತುಂಬ ಏನು ಇದು ಮಾಡಲಿಕ್ಕೆ ಹೋಗೋದಿಲ್ಲ, ತುಂಬ ಸ್ಥಿರವಾಗಿರ್ತಾರೆ. ಏನು ಮಾತಾಡಿದ್ದಾರೆ, ಏನೋ ಅವ್ರಿಗೆ ಮಾಡಬೇಕು, ಏನು ಮಾಡಬಾರ್ದು ಎಲ್ಲನೂ ಗೊತ್ತಿದೆ. ಸ್ಥಿರವಾಗಿರ್ತಾರೆ. ಒಂದು ಕಡೆಯಲ್ಲಿ ನಿಂತುಕೊಂಡು ಕೆಲಸ ಮಾಡುವವರು, ಒಂದು ಕಡೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡುವವರು, ಒಂದು ಕಡೆಯಲ್ಲಿ ಸ್ಥಿರವಾಗಿ ಬಾಳುವವರು ಅಂತ ಅದರ ಅರ್ಥ. ಸೊ ಆ ರೀತಿಯಾಗಿರ್ತಾರೆ. ಈಗ ಇದರಲ್ಲಿ ವೇರಿಯೇಷನ್ ಬರ್ತದೆ. ಯಾವಾಗ ಬರುತ್ತೆ, ಯಾವಾಗ ಈ ರಾಶಿಗಳನ್ನು ಯಾವ ಗ್ರಹಗಳೆಲ್ಲ ನೋಡ್ತಾ ಇರ್ತವೆ, ಅಥವಾ ಆ ರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದೆ, ಅದರ ಮೇಲಿಂದ ಅದೆಲ್ಲ ವೇರಿಯೇಷನ್ ಸ್ಟಾರ್ಟ್ ಆಗಲಿಕ್ಕೆ ಶುರುವಾಗುತ್ತೆ. ಓಕೆ, ಈಗ ಕರೆಯಲ್ಲಿದ್ದಾರೆ ಯಾರು, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಯಾರು ಮಾತಾಡ್ತಿದ್ದೀರಾ ಸರ್, ಎಲ್ಲಿಂದ? ಸರ್, ನಿಮ್ಮ ಹೆಸರು? ಜಗದೀಶ್ ಅವ್ರ ಮಲ್ಪೆಯಿಂದ. ಹೇಳಿ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆನೇ ಸರ್. ನಿಮ್ಮ ಹುಟ್ಟಿದ ದಿನಾಂಕ? 8/9/1979. 8/9/79. ಸಮಯ ಸಂಜೆ 4:30 ಶುಕ್ರವಾರ. ಸಂಜೆ 4:30. ಓಕೆ, ಶುಕ್ರವಾರ. ಶುಕ್ರವಾರ. ಇದು ಶನಿವಾರ ಬರ್ತಾ ಉಂಟು ಸರ್ ಇದರಲ್ಲಿ? ನಮ್ದು ಶುಕ್ರವಾರ ಅಂತ ಮಾಡಿದೆ ಸರ್. ಇಲ್ಲ, 8/9/1979 ಅಲ್ವಾ? ಹೌದು, 79. ಸೊ 4:30 ಸಂಜೆ ಹೊತ್ತಲ್ವಾ? ಹೌದು, ಸಂಜೆ. ಸೊ ಇದರಲ್ಲಿ ಶನಿವಾರ ತೋರಿಸ್ತಾ ಉಂಟು ಸರ್. ಏನು ಮಾಡಲಿಕ್ಕೆ ಹೇಳಿ, ನಿಮ್ಮ ನಕ್ಷತ್ರ ಹೇಳಿ, ಅದಾದರೆ ಕನ್ಫರ್ಮ್ ಆಗುತ್ತೆ. ಮೀನರಾಶಿ, ರೇವತಿ ನಕ್ಷತ್ರ. ಅದು ಮೀನರಾಶಿ ರೇವತಿ ನಕ್ಷತ್ರನೇ, ಅದು ಸರಿಯೇ ಉಂಟು. ನಿಮ್ಮಲ್ಲಿ ಬರೆದ ವಾರ ಸರಿ ಇಲ್ಲ. ಸೊ ವಾರ ಸರಿ ಮಾಡ್ಕೊಳ್ಳಿ, ಸರಿನಾ? ಓಕೆ. ಸರಿ. ಸೊ ಜಾತಕ ಏನು ಹೇಳಿದೆ, ರೇವತಿ ನಕ್ಷತ್ರ, ಮೀನರಾಶಿ, ಮಕರ ಲಗ್ನ, ಪೃಥ್ವಿತತ್ವದ ಲಗ್ನ ನಿಮ್ಮದು. ಅದರ ಜೊತೆಗೆ ಲಗ್ನಾಧಿಪತಿ ಹೋಗಿ ಅಷ್ಟಮದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. 79ನೇ ಇಸ್ವಿಯ ಜಾತಕ ಇದು. ಇದರಲ್ಲಿ ಎಷ್ಟು 1 2 3 4 5 6 ಪ್ಲಾನೆಟ್ಸ್ ಒಂದೇ ರಾಶಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಸಿಂಹ ರಾಶಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲಿ ಶುಕ್ರ ದಶೆ ನಡೀತಾ ಉಂಟು ನಿಮಗೆ. ಶುಕ್ರ ದಶೆ ಈ ಲಗ್ನಕ್ಕೆ ಆತ ಫೇವರೇಬಲೇ. ಆದರೆ ಏನಾಗುತ್ತೆ, ಶುಕ್ರ ಡಿಗ್ರಿಯಲ್ಲಿ ಹೆಚ್ಚಾಗಿಬಿಟ್ಟಿದ್ದಾನೆ. ಜೊತೆಗೆ ಆತ 6 ಪ್ಲಾನೆಟ್ಸ್ಗಳ ಜೊತೆಗೇ ಸೇರ್ಕೊಂಡ್ಬಿಟ್ಟಿದ್ದಾನೆ ಶುಕ್ರ. ಈ ಶುಕ್ರ ಇದ್ದಾಗ ಏನಾಗುತ್ತೆ, ಈ ಶುಕ್ರ ಪುಬ್ಬ ನಕ್ಷತ್ರ ಆತನ ರಾಶಿಯಲ್ಲೇ ಇದ್ದಾನೆ. ಆದರೆ ನೆಗೆಟಿವ್ ಎನರ್ಜಿಯನ್ನು ಕೊಡ್ತಾ ಇದ್ದಾರೆ. ನೆಗೆಟಿವ್ ಎನರ್ಜಿ ಅಂತ ಕೊಡಲೇವೆ ಅಂದರೆ ಈ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ, ಮತ್ತು ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಎನರ್ಜಿಯಲ್ಲಿ ಬರ್ತಾ ಉಂಟು ಸರ್. ಹೌದಾ? ಹೌದು, ಕರೆಕ್ಟ್ ಸರ್. ಸರಿ. ಸೊ ಇದು ಸ್ವಲ್ಪ ಖಂಡಿತ ಇದು ಯಾಕೆ ಆಗುತ್ತೆ, ಒಂದರಲ್ಲಿ ಅಷ್ಟಮದಲ್ಲಿ ಇರುವುದರಿಂದ ಆರೋಗ್ಯದ ಸಮಸ್ಯೆ ಬರಲೇಬೇಕು ನಿಮಗೆ. ಸೊ ಅದು ಬಂದೇ ಬರುತ್ತೆ. ಯಾಕಂದರೆ ಈ ಉಸಿರಾಟ ಮತ್ತು ಎದೆಗೆ ಸಂಬಂಧಪಟ್ಟ ತೊಂದರೆಗಳು ಬರ್ಬೋದು ಸರ್. ತುಂಬ ಕೇರ್ಫುಲ್ ಆಗಿರಬೇಕು.
ಸರಿನಾ? ಸೊ ಇದು ನೆಗೆಟಿವಿಟಿಯನ್ನು ಇದರಲ್ಲಿ ಶುಕ್ರನನ್ನು ಮೈನಸ್ ಮಾಡಿ ನೆಗೆಟಿವಿಟಿಯನ್ನು ತೆಗೆಯುವ ಹಾಗಿಲ್ಲ. ಆದರೆ ಶುಕ್ರನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಒಂದು ಮಂತ್ರ ಕೊಡ್ತೀನಿ ಸರ್, ಅದನ್ನು ಪಠನೆ ಮಾಡಿ ಪ್ರತಿದಿನ. ಆ ಶುಕ್ರನ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಲಲಿತಾ ಸಹಸ್ರನಾಮದ ಪಠನೆಯನ್ನು ಮಾಡಲಿಕ್ಕೆ ಆಗುತ್ತಾ ನೋಡಿ ಸರ್. ಸೊ ಅದನ್ನು ಮಾಡಿದರೂ ಕೂಡ ಶುಕ್ರನ ಎನರ್ಜಿ ಜಾಸ್ತಿ ಆಗಿಬಿಡ್ತದೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ಓಕೆ ಸೊ ನೀವೇನು ಮಾಡಬೇಕಂದ್ರೆ ನಿಮಗೆ ಒಂದೇ ಒಂದು ಮಂತ್ರ, ಓಂ ಕ್ಲೀಂ ಬ್ರಾಹ್ಮಣೇ ಜಗದುದ್ಧಾರಾಯ ನಮಃ, ಈ ಮಂತ್ರನ ಜಪ ಮಾಡಬೇಕಾಗುತ್ತೆ. ಮತ್ತೊಮ್ಮೆ ಹೇಳ್ತೇನೆ, ಓಂ ಕ್ಲೀಂ ಬ್ರಾಹ್ಮಣೇ ಜಗದೋದ್ಧಾರಾಯ ನಮಃ, ಈ ಮಂತ್ರವನ್ನು ಪ್ರತಿದಿನ ಜಪ ಮಾಡಬೇಕಾಗುತ್ತೆ ನೀವು. ಸೊ ಜಪ ಮಾಡ್ತಾ ಬನ್ನಿ. ಜಪ ಮಾಡಬೇಕಾದ್ರೆ 1 ವಾರ ಮಾಡಿ ನೋಡಿ. ಏನಾದರೂ ಇರಿಟೇಷನ್ ಕಿರಿಕಿರಿ ಆದರೆ ತಕ್ಷಣ ನಿಲ್ಲಿಸಿಬಿಡಬೇಕು. ಒಳ್ಳೇದಾಗ್ತಾ ಉಂಟಂದರೆ ಅದನ್ನು ಕಂಟಿನ್ಯೂ ಮಾಡಬೇಕು. ಅದ್ರ ಜೊತೆಗೆ ಲಲಿತಾ ಸಹಸ್ರನಾಮದ ಪಠನೆಯನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಿಮಗೆ ಶುಕ್ರ ದಶೆನೇ ನಡೀತಾ ಉಂಟು, ಯಾಕಂದರೆ ಆತನ ದಶೆ ನಡೆದು ಆತ ಶನಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಳ್ಳೆ ಕಾಂಬಿನೇಷನ್, ಶನಿ ಮತ್ತು ಶುಕ್ರ ಸೇರ್ಕೊಂಡು ಒಳ್ಳೆ ಕಾಂಬಿನೇಷನ್. ಅಂದರೆ ಏನಾಗುತ್ತೆ, ನಿಮಗೆ ಎಲ್ಲರೂ ಬೇಕು, ಎಲ್ಲರನ್ನ ಪ್ರೀತಿಸ್ತೀರಾ, ತುಂಬ ಪ್ರೀತಿ ನಿಮ್ಗೆ ಎಲ್ಲರನ್ನು ಕಂಡ್ರೆ, ಹೌದಾ? ಹೌದು ಹೌದು ಖಂಡಿತ. ಸೊ ಯಾಕಂದರೆ ಶನಿ ಮತ್ತು ಶುಕ್ರ ಇಂಥದ್ದೇ ಒಂದು ಕಾಂಬಿನೇಷನ್, ಇಂಥದ್ದೇ ಒಂದು ಸೊ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡ್ತಾನೆ. ಎಲ್ಲರೂ ಬೇಕು ಅಂತ ಒಂದು ಏನೋ ಒಂದು ಹೃದಯವಂತರಾಗಿರ್ಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿಬಿಡ್ತಾನೆ. ಪರವಾಗಿಲ್ಲ, ಅದು ಚೆನ್ನಾಗಿದೆ. ಈಗ ಶುಕ್ರನ ಒಂದು ಪರಿಸ್ಥಿತಿಯನ್ನು ಒಳ್ಳೇದು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗಿದೆ. ಬೇರೆ ಏನು ಬೇಕಾಗಿಲ್ಲ ಸರ್, ಇಷ್ಟು ಮಾಡ್ಕೊಳ್ಳಿ, ಗೆದ್ದು ಬಿಡ್ತೀರಾ. ಓಕೆ ಓಕೆ ಸರ್. ಓಕೆ, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆ, ಸೊ 2 6 10 ಅಲ್ವಾ? ವೈಶ್ಯವರ್ಣ ಅಂದರೆ ಬಿಸ್ನೆಸ್ ಮಾಡುವಂಥ ಕೆಟಗರಿ ಅಂತ. ಬಿಸ್ನೆಸ್ ಮಾಡ್ತಾರಪ್ಪ ಅವ್ರು, ಏನೇ ಇದ್ರು ಕೂಡ ಬಿಸ್ನೆಸ್ ಮಾಡಬೇಕು. ಅದರ ಜೊತೆಗೆ ಮನಸ್ಸು ತುಂಬ ಚೆನ್ನಾಗಿರ್ತದೆ, ಒಳ್ಳೆಯವರಾಗಿ ಇರ್ತಾರೆ, ಪರವಾಗಿಲ್ಲ, ಯಾರು ಕೂಡ ಅನ್ಯಾಯ ಮಾಡಲಿಕ್ಕೆ ಹೋಗೋದಿಲ್ಲ, ಮಾತಿನಲ್ಲಿ ತುಂಬ ಸಾಫ್ಟ್ ಆಗಿರ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವರು, ಯಾರು ಎಲ್ಲನೂ ಮಾಡ್ತಾರೆ. ಯಾಕಂದರೆ ಬಿಸ್ನೆಸ್ ತಾನೇ, ಬಿಸ್ನೆಸ್ ಮಾಡಬೇಕಾದ್ರೆ ಆ ರೀತಿಯ ಒಂದು ತತ್ವ ಅವರಲ್ಲಿ ಇರಲೇಬೇಕಾಗುತ್ತೆ. ಈಗ ಅದು ಪೃಥ್ವಿತತ್ವದ ರಾಶಿ ಅಂತ ಹೇಳಿದೆ ಅಲ್ವಾ? ಪೃಥ್ವಿತತ್ವದ ರಾಶಿ ದಕ್ಷಿಣದ ರಾಶಿ ಪೃಥ್ವಿತತ್ವದ ರಾಶಿ, ವೈಶ್ಯವರ್ಣದ ರಾಶಿ ಅಲ್ವಾ? ಈಗ ಪೃಥ್ವಿ ಅಂದರೆ ಏನಪ್ಪ, ಇದು 3 ಕೂಡ ಒಂದೇ ಪೃಥ್ವಿ ಆಗುತ್ತಾ? ನಮ್ಮ ಇದ್ದ ಪೃಥ್ವಿನೇ ಒಂದೇ ರೀತಿ ಪೃಥ್ವಿ ಆಗುತ್ತಾ? ಆಗುತ್ತೆ. ಆದರೆ ಅದರಲ್ಲಿ ಕೂಡ ಕೆಟಗರಿ ಇರ್ತದೆ, ಬೇರೆ ಬೇರೆ ಕೆಟಗರಿಯ ಪೃಥ್ವಿ ಇದೆ ಇದರಲ್ಲಿ. ಯಾವುದೆಲ್ಲ ಇರ್ತದೆ? ವೃಷಭ ರಾಶಿ ಅಂತ ಇಟ್ಕೊಳ್ಳೋಣ. ಇದು ವೃಷಭ ರಾಶಿ. ವೃಷಭ ರಾಶಿಗೆ ಅಧಿಪತಿ ಬಂದು ಶುಕ್ರನಾಗಿರ್ತಾನೆ, ಶುಕ್ರ ಅಧಿಪತಿ. ಹಾಗಾದರೆ ವೃಷಭ ರಾಶಿಯ ಭೂಮಿ ಯಾವುದಾಗಿರ್ತದೆ? ಹೂವುಗಳು ಅರಳುವಂತಹ ಭೂಮಿ. ಹೂವುಗಳು ಎಲ್ಲೆಲ್ಲ ಅರಳ್ತವೆ, ಗಾರ್ಡನ್ ಎಲ್ಲೆಲ್ಲ ಇರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಅದು ಪೃಥ್ವಿತತ್ವ ಅಂತ ಕರಿತೇವೆ. ಅದು ಪೃಥ್ವಿತತ್ವದ ರಾಶಿ, ಅದು ವೃಷಭ ರಾಶಿ ಅಂತ ಕರಿತೇವೆ. ಅದನ್ನು ವೃಷಭ ರಾಶಿ. ವೃಷಭ ರಾಶಿಯವರು ಹೆಚ್ಚಾಗಿ ಎಲ್ಲೋ ಗಾರ್ಡನ್ಗೆ ಹೋಗಿ ಕೂತ್ಕೊಳ್ಳೋದು, ಹೂಗಳನ್ನು ನೋಡ್ತಾ ಇರೋದು, ಮನೆಯ ಆಜುಬಾಜು ಎಲ್ಲ ಹೂ ತೋಟವನ್ನು ಮಾಡೋದು, ಇಂಥದ್ದೆಲ್ಲ ತುಂಬ ಆಸಕ್ತಿಯನ್ನು ಹೊಂದತಕ್ಕಂಥವರಾಗಿರ್ತಾರೆ. ಅವರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಅದು ವರ್ಕ್ ಕೂಡ ಆಗುತ್ತೆ. ಅಥವಾ ಹೆಚ್ಚಾಗಿ ಅವ್ರು ರಿಲ್ಯಾಕ್ಸ್ ಆಗಬೇಕಾದ್ರೆ ಗಾರ್ಡನ್ನೇ ಹೋಗಿ ಸೇರ್ಕೊಂಡಿರ್ತಾರೆ. ಯಾಕಂದರೆ ಅವರ ರಾಶಿನೇ ಗಾರ್ಡನೇ ಎಷ್ಟಾದರೂ ಕೂಡ, ಪೃಥ್ವಿತತ್ವದ ರಾಶಿ. ಸೊ ಅಲ್ಲಿನೇ ಹೋಗಿ ಸೇರ್ಕೊಂಡಿರ್ತಾರಪ್ಪ, ಅಲ್ಲಿನೇ ಹೋಗಿ ಏನಾದರೂ ಅವರು ಮಾಡ್ತಾ ಇರ್ತಾರೆ, ಅಥವಾ ಅವ್ರಿಗೆ ಬೇಕಾದಂತೆ ರಿಲ್ಯಾಕ್ಸ್ ಮಾಡ್ಕೊಂಡು ಅವ್ರು ಬಂದುಬಿಡ್ತಾರೆ. ಅಥವಾ ಮನೆಯಲ್ಲೇ ಹೂ ಗಿಡಗಳನ್ನು ನೆಡುವಂತಹ ಒಂದು ಚಟ ಜಾಸ್ತಿ ಆಗಿಬಿಡ್ತದೆ ಅವರಿಗೆ. ಸೊ ಅದನ್ನು ಕೂಡ ಮಾಡ್ಕೊಂಡಿರ್ತಾರಪ್ಪ. ಅದು ಕೂಡ ಏನಾದರೂ ವೃಷಭ ರಾಶಿ ಅವರಿಗೆ 4ನೇ ಮನೆಯಲ್ಲಿ ಬಂದರೆ, ಲಗ್ನದಿಂದ 4ನೇ ಮನೆಯಲ್ಲಿ ಬಂದರೆ ಡೆಫಿನೆಟ್ ಆಗಿ ಅವರು 100% ಮನೆಯ ಸುತ್ತಮುತ್ತ ಹೂ ಗಿಡಗಳು ಇರಲೇಬೇಕು. ಇಲ್ಲಾಂದರೆ ಎಲ್ಲಿ ಗಾರ್ಡನ್ ಉಂಟು ಅಲ್ಲಿನೇ ಮನೆ ಮಾಡ್ಕೊಂಡಿರ್ತಾರೆ, ಅಥವಾ ಎಲ್ಲಿ ಮನೆ ಉಂಟು ಅಲ್ಲಿನೇ ಗಾರ್ಡನ್ ಮಾಡ್ಕೊಂಡಿರ್ತಾರೆ. ಎರಡರಲ್ಲಿ ಒಂದಂತೂ ಮಾಡಿಯೇ ಮಾಡ್ತಾರಪ್ಪ, ಡೆಫಿನೆಟ್ಲಿ ಮಾಡ್ಕೊಂಡಿರ್ತಾರೆ. ಸೊ ಅವರೆಲ್ಲ ಹೀಲ್ ಆಗೋದಲ್ಲಿ, ಇವರೆಲ್ಲ ಹೀಲ್ ಆಗೋದು ಗಾರ್ಡನ್ಗೆ ಹೋಗಿ ಹೀಲ್ ಆಗ್ತಾರೆ, ಹೂಗಳನ್ನು ನೋಡಿ ಹೀಲ್ ಆಗ್ತಾರೆ. ಶುಕ್ರನ ಏನೆಲ್ಲ ತತ್ವ ಉಂಟು, ಪೃಥ್ವಿತತ್ವದಲ್ಲಿ ಉಂಟು, ಅದನ್ನು ನೋಡಿ ಹೀಲಾಗ್ತಾರೆ. ಅಂದರೆ ಹೆಚ್ಚಾಗಿ ಹೂಗಳನ್ನೇ, ಅದು ಮಲ್ಲಿಗೆ, ಗುಲಾಬಿ, ಅದು ಇದು ಅಂತ ನೋಡಿಕೊಂಡೆ ಅದು ದೇವರಿಗೆ ಹೂಗಳನ್ನು ಅರ್ಪಿಸೋದು ಕೂಡ ಇವರಿಗೆ ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ. ಅದರ ಜೊತೆಗೆ ರಿಲ್ಯಾಕ್ಸ್ ಆಗಿಬಿಡ್ತಾರೆ ಇವರು, ಏನೋ ಟೆನ್ಷನ್ ಇದ್ರೂ ಕೂಡ ಕಳ್ಕೊಂಡು ಬಿಡ್ತಾರೆ. ಅಂಥ ಒಂದು ತತ್ವ ಯಾವುದು? ವೃಷಭ ರಾಶಿ, ಪೃಥ್ವಿತತ್ವದ ರಾಶಿ ಆ ರೀತಿಯಾಗಿ ಕೆಲಸ ಮಾಡುತ್ತೆ. ಇನ್ನು ಕನ್ಯಾ ರಾಶಿ ಉಂಟಲ್ವಾ? ಕನ್ಯಾ ರಾಶಿ ಅಂದ್ರೇನು? ಕನ್ಯಾ ರಾಶಿ ಅದು ಕೂಡ ಪೃಥ್ವಿತತ್ವದ ರಾಶಿ, ಆದರೆ ಅದರ ಪೃಥ್ವಿನೇ ಬೇರೆ, ಇದರ ಪೃಥ್ವಿ ಅಲ್ಲ. ಈ ಪೃಥ್ವಿನೇ ಬೇರೆ, ಈ ಪೃಥ್ವಿನೇ ಬೇರೆ. ಕನ್ಯಾ ರಾಶಿ, ಈ ಪೃಥ್ವಿ ಕನ್ಯಾ ರಾಶಿಗೆ ಅಧಿಪತಿ ಬಂದು ಬುಧನಾಗಿರ್ತಾನೆ. ಬುಧ ಅಂದರೆ ನಮ್ಮ ಪ್ರಕೃತಿ ಅಂತ ಕರಿತೇವೆ ಅಲ್ವಾ? ಬುಧ ಅಂದರೆ ಪ್ರಕೃತಿ. ಅದರ ಜೊತೆಗೆ ಕನ್ಯಾ ರಾಶಿ ಅಂದರೆ ಹೆಚ್ಚು ಕಡಿಮೆ ನಮ್ಮ ಹೊಟ್ಟೆ ಭಾಗ ಅಂದರೆ ಈ ಕರುಳು ಏನು, ಇಲ್ಲಿ ನಮಗೆ ಜೀರ್ಣಾಂಗ ವ್ಯವಸ್ಥೆ ಉಂಟು ಕರುಳಿನಲ್ಲಿ. ಸೊ ಆ ಕರುಳು ಏನುಂಟು ನೋಡಿ, ಅದು ಕನ್ಯಾ ರಾಶಿ ಆಗಿರ್ತದೆ. ಡೀಟೇಲಿಂಗ್ ಮಾಡುವುದಂತ ಅದರ ಅರ್ಥ, ಡೀಟೇಲಿಂಗ್ ಮಾಡೋದು, ಅದರ ಬಗ್ಗೆ ಮತ್ತೆ ಮಾತಾಡ್ತೇನೆ ನಾನು. ಸೊ ಇದು ಭೂಮಿ ಏನನ್ನು ಸೂಚಿಸುತ್ತೆ? ನಮಗೆ ಊಟ ಮಾಡಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕು, ಫಲಗಳು ಬೇಕು, ಅಥವಾ ಅಕ್ಕಿ, ದವಸ ಧಾನ್ಯ ಏನೆಲ್ಲ ಬೇಕು, ಅಂತಹ ಭೂಮಿಯಲ್ಲಿ ಉಂಟು. ಅದು ಭೂಮಿ ಬಂದು ಇದು ಕನ್ಯಾ ಲಗ್ನ, ಕನ್ಯಾ ರಾಶಿಯ ಭೂಮಿ. ಅದು ಏನು ದವಸ ಧಾನ್ಯಗಳುಂಟು, ಅಥವಾ ಏನು ನಾವು ತಿನ್ನುವಂಥ ವಸ್ತುಗಳನ್ನು ಬೆಳಿತೇವೆ, ಅದು ಏನೇ ಇರ್ಬೋದು, ಬೇಕಾದ್ರೆ ಫ್ರೂಟ್ಸ್ ಇರ್ಬೋದು, ಅಥವಾ ದವಸ ಧಾನ್ಯಗಳಿರ್ಬೋದು, ಏನೋ ಅಕ್ಕಿ ಏನೇ ಬೇಕಾದರೂ ಇರಲಿ, ಅದು ತಿನ್ನುವಂಥ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಭೂಮಿ ಯಾವುದುಂಟು ನೋಡಿ, ನಾವು ತಿನ್ನುವಂಥ ವಸ್ತುಗಳನ್ನು ಉತ್ಪಾದನೆ ಭೂಮಿ ಯಾವುದುಂಟು, ಅದು ಕನ್ಯಾ ಲಗ್ನದ ಭೂಮಿ, ಕನ್ಯಾ ರಾಶಿಯ ಭೂಮಿ, ಅದು ಕನ್ಯಾ ರಾಶಿ. ಇವರಿಗೆಲ್ಲ ಆ ಪ್ರಕೃತಿಯನ್ನು ನೋಡುವುದು ತುಂಬ ಇಂಟ್ರೆಸ್ಟ್ ಆಗಿರ್ತದೆ, ದವಸ ಧಾನ್ಯಗಳನ್ನು ಬೆಳೆಯುವುದು ತುಂಬ ಇಂಟ್ರೆಸ್ಟ್ ಆಗಿರ್ತದೆ. ಅಲ್ಲಿಯೇ ಹೋಗಿ ಆ ಒಂದು ಮನೆ ಕಟ್ಟುವುದಾದರೂ ಕೂಡ ಅವರ ಅಕ್ಕಪಕ್ಕದಲ್ಲಿ ಹೊಲಗಳು ಇರಲೇಬೇಕು, ಹೊಲಗಳಿದ್ದಂಥ ಪಕ್ಕದಲ್ಲಿ ಹೋಗಿ ಮನೆಗಳನ್ನು ಕಟ್ಟಿರ್ತಾರೆ. ಅಥವಾ ಮನೆ ಕಟ್ಟಿ ಎಲ್ಲಾದರೂ ಹೊಲ ಇದ್ದರೆ
ತೆಗೆದುಕೊಂಡು ಅದನ್ನು ಬೇಸಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೋದು. ಅಂದರೆ ಅವರಿಗೆ ಅಂತಹ ಒಂದು ಭೂಮಿಯೇ ಬೇಕಾಗುತ್ತೆ, ಅಂತಹ ಭೂಮಿಯಲ್ಲಿ ಹೋಗಿ ಅವ್ರು ನೆಲೆಸುವಂತಹ ಒಂದು ಯೋಗ ಅವರಿಗೆ. ಅಥವಾ ಹೊಲವನ್ನು ತೆಗೆದುಕೊಂಡು ಮನೆ ಕಟ್ಟಿಕೊಂಡು ಅದರ ಸುತ್ತಮುತ್ತ ಏನಾದರೂ ಈ ತರಕಾರಿ ಅದು ಇದು ಅನ್ನೆಲ್ಲ ಬೆಳೆಸ್ಕೊಂಡು ಕನ್ಯಾ ರಾಶಿಯನ್ನು ಮಾಡ್ಕೊಂಡಿರ್ತಾರೆ. ಅವರು ಆಟೋಮೆಟಿಕ್ಲಿ ಕನ್ಯಾ ರಾಶಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಂಥ ಒಂದು ಪರಿಸ್ಥಿತಿಯನ್ನು ಅವ್ರು ನಿರ್ಮಾಣ ಮಾಡ್ಕೊಂಡಿರೋ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ಏನೆಲ್ಲ ತಿನ್ನುವಂತಹ ವಸ್ತುಗಳನ್ನು ಬೆಳೆಯುವ ಭೂಮಿ ಉಂಟು, ಆ ಭೂಮಿ ಬಂದು ಕನ್ಯಾ ರಾಶಿಯ ಭೂಮಿ. ಇದು ನಿಮಗೆ ಪುಸ್ತಕದಲ್ಲಿ ಸಿಗೋದಿಲ್ಲ, ಇಂಟರ್ನೆಟ್ಟಲ್ಲಿ ಸಿಗೋದಿಲ್ಲ, ಯಾವುದೇ ಗುರುಗಳು ಹೇಳಲಿಕ್ಕೆ ನೋ ಚಾನ್ಸ್. ಇದು ನನ್ನ ಕಾರ್ಯಕ್ರಮದ ಮುಖಾಂತರ ಮಾತ್ರ ಕೇಳಬೇಕೆ ಹೊರತು ಇಲ್ಲಾಂದರೆ ಆಗೋದಿಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ, ಚಾಲೆಂಜ್ ಮಾಡ್ತೇನೆ ನಾನು. ಓಕೆ, ಅದರ ನಂತರ ಮಕರ ಲಗ್ನ ಅಂತ ಉಂಟು ಅಲ್ವಾ. ಮಕರ ರಾಶಿ ಕೂಡ ಪೃಥ್ವಿತತ್ವನೇ. ಅದು ಕೂಡ ಮಕರ ರಾಶಿಗೆ ಅಧಿಪತಿ ಯಾರು? ಮಕರ ರಾಶಿಗೆ ಅಧಿಪತಿ ಬಂದು ಶನಿ ಅಧಿಪತಿಯಾಗಿರ್ತಾನೆ. ಸೊ ಈ ಭೂಮಿ ಯಾವುದಿರ್ತದೆ? ಈ ಭೂಮಿ ಹೆಚ್ಚು ಕಡಿಮೆ ಯಾವುದನ್ನು ಬೆಳೆಯದ ಭೂಮಿ, ಬಂಜಾರ ಭೂಮಿ, ಬೆಳೆಯುವುದಿಲ್ಲ ಅಲ್ಲಿ ಏನು ಕೂಡ. ಆದರೆ ಭೂಮಿಯ ಅಡಿಯಲ್ಲಿ ಅಲ್ಲಿ ಖನಿಜ ವಸ್ತುಗಳಿರ್ತವೆ, ಏನಾದರೂ ಇರ್ತದೆ. ಅಲ್ಲಿ ಬಂಗಾರನೂ ಇರ್ಬೋದು, ಕಬ್ಬಿಣನೂ ಇರ್ಬೋದು, ವಜ್ರನೂ ಇರ್ಬೋದು, ಏನೂ ಇರ್ಬೋದು, ಅಲ್ಲಿ ಖನಿಜಗಳಿರ್ತವೆ. ಅಂತಹ ಭೂಮಿಯಲ್ಲಿ ಹೋಗಿ ನೆಲೆಸ್ತಾರೆ ಇವರು. ಅಲ್ಲಿ ಅಕ್ಕಪಕ್ಕ ಅಂಥದ್ದೇನು ಇರುವುದಿಲ್ಲ, ತಿನ್ನುವಂಥದ್ದು ಇರುವುದಿಲ್ಲ, ನೋಡುವಂಥ ಗಾರ್ಡನ್ ಕೂಡ ಇರುವುದಿಲ್ಲ. ನೋಡುವಂಥ ಗಾರ್ಡನನ್ನು ಇಟ್ಕೊಂಡ್ರೆ ಮಾರನೇ ದಿನ ತೆಗೆದು ಬಿಡಬೇಕಾಗುತ್ತೆ, ಅಷ್ಟು ಇರಿಟೇಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಆಗೋದಿಲ್ಲ ಅಂತ ಹೇಳ್ತೇನೆ. ಸೊ ಗಾರ್ಡನ್ ಇಟ್ಕೊಳ್ಳುವ ಹಾಗಿಲ್ಲ. ಆದರೆ ಆ ಭೂಮಿ ಒಳಗಡೆ ಏನಾದರೂ ಒಂದು ವಸ್ತು ಇರ್ತದೆ, ಏನಾದರೂ ಇರ್ತದೆ ಅಲ್ಲಿ ಖನಿಜ ವಸ್ತುಗಳಿರ್ತವೆ. ಅಂದರೆ ಖನಿಜ ವಸ್ತುಗಳಂತ ಹೇಳ್ಬೋದು ಅಷ್ಟೇ. ಅದನ್ನು ಅಗ್ದು ತೆಗಿಲಿಕ್ಕೆ ಅಂತ ನೋಡಲಿಕ್ಕೆ ಆಗೋದಿಲ್ಲ ನೋಡಿ. ಅಗ್ದು ತೆಗೆದು ನಾವಂತೂ ನೋಡೋದಿಲ್ಲ, ಆದರೂ ಕೂಡ ಇದ್ದೇ ಇರ್ತದೆ, ಆಟೋಮೆಟಿಕ್ಲಿ ಅಲ್ಲಿ ಇದ್ದೇ ಇರ್ತದೆ. ಸೊ ಅಂಥ ಒಂದು ಭೂಮಿ ಯಾವುದು? ಅದು ಮಕರ ರಾಶಿಯ ಭೂಮಿ. ಅಂತಹ ಭೂಮಿಯಲ್ಲಿ ಹೋಗಿ ಆ ಮಕರ ರಾಶಿಯವರು ನೆಲೆಸಿರ್ತಾರೆ. ಮಕರ ಲಗ್ನ ಯಾರಿಗೆಲ್ಲ ಬಂದಿರ್ತದೆ ಅಂತಹ ಭೂಮಿಯಲ್ಲಿ ಇರ್ತಾರೆ ಅವರು ನಿಮಗೆ ಗಾರ್ಡನನ್ನು ಮಾಡಲಿ ನೋಡೋಣ, ಗಾರ್ಡನ್ ಅವ್ರನ್ನ ಉಳಿಸಿಕೊಳ್ಳಿ, ನೋ ಚಾನ್ಸ್ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ನಂದು ಸ್ವಂತ ಮಕರ ಲಗ್ನ, ನಾನು ಗಾರ್ಡನ್ ಮಾಡಲಿಕ್ಕೆ ಹೋಗಿ ಬಿಟ್ಟು ತಿಂದಿದ್ದೇನೆ. ಅದಕ್ಕೋಸ್ಕರ ನಂತರ ಗೊತ್ತಾಯ್ತು ಯಾಕೆ ಮಾಡ್ಕೊಳ್ಬಾರ್ದು ಅಂತ. ಅದು ಆಗುವಂಥ ಪ್ರಶ್ನೆನೇ ಇಲ್ಲ. ಅದೇ ರೀತಿ ಖನಿಜ ವಸ್ತುಗಳು, ಭೂಮಿ ಅಡಿಯಲ್ಲಿರುವಂಥ ವಸ್ತುಗಳಾದರೆ ಪರವಾಗಿಲ್ಲ, ಅಲ್ಲಿ ಏನುಂಟು ಅದನ್ನು ಹುಡುಕಿ ತೆಗಿಲಿಕ್ಕೂ ಸಾಧ್ಯ ಉಂಟು ನಮಗೆ, ಅಥವಾ ಏನು ಉಂಟಂತ ಹುಡುಕಿ ಕೂಡ ಕೊಡಲಿಕ್ಕೂ ಕೂಡ ಸಾಧ್ಯತೆ ಉಂಟು. ಅದನ್ನು ಕೂಡ ಮಾಡ್ಕೊಳ್ಬೋದು. ಈಗ ಗೊತ್ತಾಯ್ತು 3 ಕ್ಯಾಟಗರಿಯ ಭೂಮಿ ಯಾವುದೆಲ್ಲ: ಫಲಪುಷ್ಪ ಇರುವಂಥ ಭೂಮಿ, ಹೂಗಳಿರುವಂಥ ಭೂಮಿ, ಖನಿಜ ವಸ್ತುಗಳಿರುವಂಥ ಭೂಮಿ. ನೋಡಲಿಕ್ಕೆ 3 ಕೂಡ ಪೃಥ್ವಿತತ್ವನೇ ಇದು ಅಲ್ವಾ. ಸೊ ಈ ರೀತಿಯ ಕೆಲಸ ಮಾಡ್ತೇವೆ. ಓಕೆ ವೀಕ್ಷಕರೇ, ಈ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಪುಟ್ಟ ವಿರಾಮ, ಬೇಗ ಬಂದುಬಿಡ್ತೇನೆ, ಕಾಯ್ತಾ ಇರಿ.